ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಡಿನ್ನರ್ ಸೀರೀಸ್. ಇವತ್ತೊಂದೊಳ್ಳೆ ರಾಗಿ ರೊಟ್ಟಿ ರೆಸಿಪಿನ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಮೂಲಂಗಿ, ಒಂದು ಕ್ಯಾರೆಟ್ ಹಾಗೆ ಒಂದು ಬೀಟ್ರೂಟ್ನ ತುರಿದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಮೆಂತ್ಯ ಸೊಪ್ಪು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಜೊತೆಗೇ ಒಂದು 2-3 ಈರುಳ್ಳಿ ಹಾಗೆ ಖಾರಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಅದನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು 8 ರೊಟ್ಟಿಗೆ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಹ ಸೇರಿಸ್ಕೊಂಡು ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಇಲ್ಲಿ ನಾನು ನೀರಿನ ಬಳಕೆ ಮಾಡ್ತಾ ಇಲ್ಲ, ಏಕೆಂದರೆ ತರಕಾರಿಯಲ್ಲಿ ಇರುವ ನೀರಿನ ಅಂಶವೇ ಸರಿ ಹೋಗುತ್ತೆ ನಮಗೆ. ನಾವು ಈ ರೀತಿ ಆದಷ್ಟು ನಾವು ದಿನನಿತ್ಯ ಸೇವಿಸುವ ಆಹಾರಗಳಲ್ಲಿ ತರಕಾರಿ ಬಳಕೆಗಳು, ಸೊಪ್ಪಿನ ಬಳಕೆಗಳು ಮಾಡುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ಈ ರೀತಿ ರೊಟ್ಟಿನಲ್ಲಿ ನಾವು ತರಕಾರಿ ಬಳಕೆ ಹಾಗೂ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ರುಚಿಯಾಗಿ ಬರುತ್ತೆ, ಹಾಗೆ ತುಂಬ ಮೃದುವಾಗಿ ಸಹ ಇರುತ್ತೆ. ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ರೋಟಿ ಮೇಕಿಂಗ್ ಶೀಟ್ ಮೇಲೆ ಎಣ್ಣೆ ಸವರ್ಕೊಂಡು ರೊಟ್ಟಿನ ತಟ್ಕೊತೀನಿ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಷ್ಟು ಅಗಲವಾಗಿ ನಾವು ರೊಟ್ಟಿನ ಮಾಡ್ಕೊಳ್ಬೋದು. ಒಂದ್ಸಲ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾವು ಮಾಡೋ ಯಾವುದೇ ಅಡುಗೆ ಆಗಲಿ ಒಂದು ಒಳ್ಳೆಯ ಮನಸ್ಸಿನಿಂದ ಹಾಗೂ ತುಂಬ ಪ್ರೀತಿಯಿಂದ ಮಾಡೋದ್ರಿಂದ ಯಾವುದೇ ಅಡುಗೆ ಸಹ ತುಂಬ ರುಚಿಯಾಗಿ ಬರುತ್ತೆ. ಆ್ಯಂಡ್ ನಾವು ಸೇವಿಸೋರಿಗೆ ಕೂಡ ತುಂಬ ಆರೋಗ್ಯ ಸಹ ಕೊಡುತ್ತೆ. ಇಲ್ಲಿ ರೊಟ್ಟಿ ಬೇಯೋ ಅಷ್ಟರಲ್ಲಿ ಚಟ್ನಿ ಸಹ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು ಜಾರಲ್ಲಿ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡನ್ನೂ ಸೇರಿಸಿ ಒಂದು 3/4 ಹೋಳಷ್ಟು ಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗುವಷ್ಟು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಸಹ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಪಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೋತಿದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಚೂರು ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಈ ಕಡೆ ರೊಟ್ಟಿ ಕೂಡ ಬೆಂದಿದೆ. ಇದೇ ರೀತಿಯಾಗಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿಗಳನ್ನು ಮಾಡ್ಕೊಬೋದು. ಚೆನ್ನಾಗಿ 2 ಕಡೆ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ಸೊ ಈಗ ರೊಟ್ಟಿ ರೆಡಿ ಆಯಿತು. ನೆಕ್ಸ್ಟ್ ತುಂಬ ಪ್ರೀತಿಯಿಂದ ಬಡಿಸ್ಕೊಂಡು ಊಟ ಮಾಡೋ ಸಮಯ. ನಾನಿಲ್ಲಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ಜೊತೆಗೆ ಮಾಡಿರುವಂಥ ಚಟ್ನಿ ಹಾಗೆ ನಾನು ದಾಲ್ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೆ, ದಾಲ್ನೂ ಸಹ ಬಡಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ದಾಲ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಆರಾಮಾಗಿ ಊಟ ಮಾಡೋ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.